ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಆ್ಯಕ್ಚುಲಿ ನನ್ನ ನೈಟ್ ರೊಟೀನ್, ನಾನು ನೈಟ್ ಹೇಗೆ ಅಂದರೆ ಕಿಚನ್ನು ಆಮೇಲೆ ಫೇಸ್ಗೆಲ್ಲ ಏನು ಮಾಡ್ಕೊತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಏನೋ ಭಾಳಪ್ಪ ಏನೋ ಭಾರಿ ಅಂತಲ್ಲ, ಮಾಡ್ತೀನಿ, ಯೂಶ್ವಲಿ ಮಾಡ್ತೀನಿ. ಬಟ್ ಆ್ಯಕ್ಚುಲಿ ಇವಾಗ ಒಂದು ತಿಂಗಳಾಯ್ತು ಬಿಟ್ಬಿಟ್ಟಿದ್ದೀನಿ. ಕಿಚನ್ ಒಂದು ಕ್ಲೀನ್ ಮಾಡ್ತೀನಿ, ಬಟ್ ಏನೋ ನೆನೆ ಹಾಕಿಸಿ ಇಡೋದು, ಬಾದಾಮಿ ಗಿದಾಮೆಲ್ಲ ಯೂಶ್ವಲಿ ನೆನೆ ಹಾಕಿಡ್ತೀನಿ. ಇವಾಗ ಬಿಟ್ಬಿಟ್ಟಿದ್ದೀನಿ, ಮತ್ತೆ ಸ್ಟಾರ್ಟ್ ಮಾಡಬೇಕು. ಆಮೇಲೆ ಸ್ಕಿನ್ ಕೇರ್ ರೊಟೀನು ಅಷ್ಟೇ ಮಾಡ್ತೀನಿ ಮೋಸ್ಟ್ ಆಫ್ ದ ಟೈಮ್. ಬಟ್ ಹಿಂಗೆ 50% ಅಂದ್ಕೊಳ್ಳಿ. ಆ ಕಡೆ ಮಾಡ್ತೀನಿ, ಮಾಡಲ್ಲ, ನನ್ನದು ಮೂಡ್ ಮೇಲೆ ಡಿಪೆಂಡ್. ಕೆಲವೊಂದು ಬೇಜಾರಾಗಿರುತ್ತೆ, ಅವಾಗ ಮಾಡಲ್ಲ. ಆ್ಯಕ್ಟಿವ್ ಆಗಿದ್ದೆ ಅಂದರೆ ಅವಾಗ ಮಾಡ್ತೀನಿ. ಸೊ ಅದನ್ನು ತೋರಿಸ್ತೀನಿ. ಸೊ ವಿಡಿಯೋನ ಫುಲ್ ತನಕ ಕಂಪ್ಲೀಟ್ ನೋಡಿ. ಆಮೇಲೆ ಅದಕ್ಕಿಂತ ಮುಂಚೆ ನಿಮಗೆ ನಾನು ಹೇಳ್ತೀನಿ ಕೇಳಿ, ಇಲ್ಲಿ ಎಷ್ಟಾಗಿದೆ ಟೈಮ್ ತೋರಿಸ್ತೀನಿ ನಾನು ನಿಮಗೆ. ಇವಾಗ ಟೈಮ್ ನೋಡಿ ಎಷ್ಟಾಗಿದೆ, ರಾತ್ರಿ 9:25 ಆಗಿದೆ. ಸೊ 9:25 ಆಗಿದೆ ಅಲ್ವಾ. ಇಲ್ಲಿ ನೋಡಿ, ಇಲ್ಲಿ ಬೆಳಕು ನೋಡಿ ಇನ್ನು ಎಷ್ಟಿದೆ. ಸೊ ನೀವು ನೋಡ್ಬೋದು, ರಾತ್ರಿ 9:25 ಆಗಿದೆ, ಇನ್ನೂ ಇಷ್ಟು ಬೆಳಕಿದೆ. ಮಜಾ ಅಲ್ವಾ. ನಾನು ಫಸ್ಟ್ ಟೈಮ್ ಇಲ್ಲಿ ಬಂದಾಗ ಆ್ಯಕ್ಚುಲಿ ಇನ್ನೂ ಇವಾಗ ಜೂನ್ ಇದೆ ಅಲ್ವಾ, ಜುಲೈ ಆಗಸ್ಟ್ ಟೈಮಲ್ಲಿ 10:30 ತನಕ ಹೀಗೆ ಬೆಳಕಿರುತ್ತೆ. ರಾತ್ರಿ 10:30 ಕತ್ಲಾಗುತ್ತೆ, ಆಮೇಲೆ ಬೆಳಿಗ್ಗೆ 5 ಗಂಟೆಗೆ ಬೆಳಕಾಗೋಗ್ಬಿಡುತ್ತೆ. ಸೊ ಏನು ಅಂತಂತಂದರೆ ಡೇಲೈಟ್ ಜಾಸ್ತಿ ಇರುತ್ತೆ, ರಾತ್ರಿ ಕಡಿಮೆ ಇರುತ್ತೆ. ಈ ಟೈಮಲ್ಲಿ ವಿಂಟರಲ್ಲಿ ರಾತ್ರಿ ಜಾಸ್ತಿ ಇರುತ್ತೆ, ಡೇಲೈಟ್ ಕಡಿಮೆ ಇರುತ್ತೆ. ಆವಾಗ 4 ಗಂಟೆಗೆ ಕತ್ಲಾಗಿ ಹೋಗ್ಬಿಡುತ್ತೆ, ಸಾಯಂಕಾಲ 4 ಆಗಿರುತ್ತೆ, ಕತ್ಲಾಗಿ ಹೋಗ್ಬಿಡುತ್ತೆ. ಬೆಳಗ್ಗೆನೂ ತುಂಬ ಲೇಟಾಗಿ ಆಗುತ್ತೆ. ಸೊ ಹಾಗಿದೆ, ಅತಿವೃಷ್ಟಿ ಅನಾವೃಷ್ಟಿ, ಹೀಗೆ ನಮ್ಮದೇ ಬೆಸ್ಟ್ ಆಗಿ ನೋಡಿದ್ರೆ ಇಂಡಿಯಾದಲ್ಲಿ. ಆಮೇಲೆ ಏನಂದರೆ ಫಸ್ಟ್ ಕೆಲಸ ನಾನು ಮಾಡ್ಕೊಳ್ಳೋದು ಏನಪ್ಪ ಅಂದರೆ ಕಿಚನ್ ಕ್ಲೀನ್. ಸೊ ನಾನು ಏನೇ ಬರೋದ್ರೂ ನನಗೆ ರಾತ್ರಿ ಮಲ್ಕೋಬೇಕಾದ್ರೆ ನನ್ನ ಕಿಚನ್ ಕ್ಲೀನ್ ಇರಬೇಕು. ಕಿಚನ್ ಕ್ಲೀನ್ ಮಾಡ್ಕೊಂಡ ತಕ್ಷಣ ನೆನೆ ಹಾಕ್ತೀನಿ. ಏನು ನೆನೆ ಹಾಕ್ತೀನಿ ಅಂತ ನೋಡಿ. ಸೊ ನಾವು ಆ್ಯಕ್ಚುಲಿ ಏನು ಅಂತಂದರೆ ನಾವು ಪರ್ಮನೆಂಟಾಗಿ ಇಲ್ಲಿ ಇದಾಗ ಬಂದಿಲ್ಲ. ಸೊ ಒಂದು ಎಷ್ಟೋ ಒಂದು 2-3 ಇಯರ್ಸ್ಗೋಸ್ಕರ ಅಂತ ಬಂದಿದ್ದೀವಿ. ಅದಕ್ಕೋಸ್ಕರ ಅಂತ ನಾವೇನು ಸಾಮಾನು ಭಾಳ ಮಾಡ್ಕೊಂಡಿಲ್ಲ. ಇರೋದ್ರಲ್ಲಿ ತೋರಿಸ್ತೀನಿ, ನೋಡ್ತೀನಿ. ಆಮೇಲೆ ಇವತ್ತು ನಮ್ಮ ಅಗಸ್ತ್ಯ ಅಂದು ಇದು ಇತ್ತು, ಐ ಸ್ಪೆಷಲಿಸ್ಟ್ ಕನ್ಸಲ್ಟ್ ಮಾಡಂತ ಹೇಳಿದರು ಡಾಕ್ಟ್ರು. ಯಾಕಂದರೆ ಒಂದು ಇಲ್ಲಿ ಐ ಚೆಕ್ ಆಗುತ್ತೆ. ಸೊ ಎವ್ರಿ ಇಯರ್ ಚೆಕ್ ಮಾಡ್ತಾರಂತೆ. ಸೊ ಅದು ಇತ್ತು, ಅವ್ರು ಐ ಸ್ಪೆಷಲಿಸ್ಟ್ ಬುಕ್ ಮಾಡ್ಕೊ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಬುಕ್ ಮಾಡೋಕ್ಕೆ ಹೋದರೆ ಯಾವಾಗ ಕೊಟ್ಟಿದ್ದಾರೆ ಹೇಳಿ ನಮಗೆ ಅಪಾಯಿಂಟ್ಮೆಂಟ್ ಡೇಟು? ನೆಕ್ಸ್ಟ್ ಮಂತ್ ಜುಲೈ 28ಗೆ ಇದೆ. ಸೊ ಗೈಸ್, ಏನೇನು ನೆನೆ ಹಾಕ್ತೀನಿ ಅಂದರೆ ಫಸ್ಟು ಸ್ವಲ್ಪ ಮೆಂತೆ ತೊಗೋತೀನಿ. ಇವನು ಬಂದಿದ್ದಾನೆ, ಇವನು ಏನೋ ವೀಡಿಯೋ ಮಾಡ್ತಾನೆ ಅಂತ ಅಲ್ಲೇ ಹಾಕೋದೆ. ಚಿನ್ನ ಇದರಲ್ಲಿ ಹಾಕ್ಬೇಕು. ನೀನು ಮುಟ್ಟು ಬಿಡ, ಗಲೀಜ್ ಇರಲ್ವಾ ಕೈ ಮಾಡಬೇಡ. ನೋಡು, ಗಲೀಜ್ ಮಾಡಿದರೆ ಬೈತಾರೆ ನೋಡು. ಹಾಂ ಬಿಡು ಪರವಾಗಿಲ್ಲ, ನಾನು ಇದು ಮಾಡ್ತೀನಿ. ಕೈ ಹಾಕ್ಬೇಡ, ನೀನು ವಾಶ್ ಮಾಡಿಲ್ಲ. ಆಯ್ತು ಬಿಡು, ಅಲ್ಲಿ ಬಾತ್ರೂಮಿಗೆ ಹೋಗಿ ವಾಶ್ ಮಾಡ್ಕೊಂಬ. ಹಾಂ ಒಂದು ಸ್ವಲ್ಪ ಅವ್ನು ಬರಲಿ. ಸೊ ಅಲ್ಲಿ ತನಕ ನೋಡ್ಕೊಳ್ಳಿ. ಸೊ ಸ್ವಲ್ಪ ಮೆಂತೆ ನೆನೆ ಹಾಕ್ತೀನಿ. ಮೆಂತೆ ಆದಮೇಲೆ ಇದು ಚಿಯಾ ಸೀಡ್ಸ್ ಸಿಗುತ್ತೆ. ಸೊ ವೇಟ್ ಸ್ಲೋಲಿ ಹಾಕ್ಬೋದು, ಜಾಸ್ತಿ ಹಾಕ್ಬಾರ್ದು. ಸೊ ಚಿಯಾ ಸೀಡ್ಸ್, ಸೊ ಇದು ನೆನೆ ಇಡ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಕುಡಿತೀನಿ ನಾನು ಈ ನೀರನ್ನ. ಚಿಯಾ ಸೀಡ್ಸ್ ಅಂತೂ ಆಬ್ವಿಯಸ್ಲಿ ಆಟೋಮೆಟಿಕಲಿ ಮೆಂತೆನ ನೆನೆದಾದ್ಮೇಲೆ ಇದಾಗಿರುತ್ತೆ, ತಿಂದ್ಬಿಡ್ತೀನಿ. ಸೊ ಇದೊಂದಾಯಿತು. ಸೊ ನಾಳೆ ಆ್ಯಕ್ಚುಲಿ ಪ್ರೋಟೀನ್ಗೋಸ್ಕರ ನಾನ್ ವೆಜ್ ತಿನ್ನಲ್ಲ ಜಾಸ್ತಿ. ಸೊ ಈ ನಾನ್ ವೆಜ್ ತಿನ್ನೋದು ಯಾಕಂದ್ರೆ ನಮ್ಮ ಹಸ್ಬೆಂಡ್ ತಿನ್ನಲ್ಲ. ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಅವಾಯ್ಡ್ ಮಾಡ್ತೀನಿ. ಯಾವಾಗಾದ್ರೂ ಹೋಟೆಲ್ ರೆಸ್ಟೋರೆಂಟ್ಗೆ ಹೋದ್ರೆ ತಿಂತೀನಿ. ಸೊ ಪ್ರೋಟೀನ್ಗೋಸ್ಕರ ಅಂತೇಳಿ ನೆನೆ ಹಾಕಿಟ್ಟಿದ್ದೀನಿ. ಇದು ಕಿಡ್ನಿ ಬೀನ್ಸ್ ನೆನೆ ಹಾಕಿಟ್ಟಿದ್ದೀನಿ. ಮಾತಾಡ್ತೀನಿ. ಸೊ ಕಿಡ್ನಿ ಬೀನ್ಸ್ ನೆನೆ ಹಾಕಿದ್ದೀನಿ. ಅದಾದ್ಮೇಲೆ ಮತ್ತೆ ಏನ್ ಮಾಡ್ತೀನಿ ಅಂತಂದ್ರೆ, ಸೊ ಏನು ಅಂದ್ರೆ ಅಕ್ರೋಟ್ ವಾಲ್ನಟ್. ಅಕ್ರೋಟ್ ವಾಲ್ನಟ್ ಒಂದೇ ಅನ್ಕೋತೀನಿ. ಸೊ ಇದು ವಾಲ್ನಟ್ ಇಬ್ಬರ ಲೆಕ್ಕಕ್ಕೆ, ಅಂದ್ರೆ ಒಂದು ಅಂದ್ರೆ ಒಬ್ರಿಗೆ 2 ಅಂದಂಗೆ. ಸೊ ಇದು ಅಗಸ್ತ್ಯಗೆ ಆ ರೀತಿ ಹಾಕು. ಆಮೇಲೆ ಸೊ ಪಪ್ಪಾಗೆ 2 ಆ್ಯಂಡ್ ಅಮ್ಮಗೆ ಮುರಿದಿದ್ದು ಇಲ್ಲ, ಅಮ್ಮಗೆ ಹಾಕು. ಅಮ್ಮಗೆ ಅವೆಲ್ಲ ಮುರಿದಾಗ ಹಾಕು. ಸೊ ಈ ರೀತಿ ಒಬ್ರಿಗೆ 2 ಅಂದಂಗ ಹಾಕ್ತೀನಿ. ಸೊ ಅದು ಆದ್ಮೇಲೆ ನೆಕ್ಸ್ಟ್ ಬಾದಾಮ್.
ನಿಂದ್ರ ಚಿನ್ನ ನಾ ಕೊಡ್ತೀನಿ ಅಂತ ಹೇಳಿದೀನಿ ಅಂತ ನಿನಗೆ ಕೊಡ್ತೀನಿ. ಸೊ ಆಕ್ಚುಲಿ ಬಾದಾಮಿ ಹೆಂಗೆ ಅಂದ್ರೆ ಒಬ್ರಿಗೆ 5. ಸೊ ಇದು ಅಗಸ್ತ್ಯಾಗೆ ಹಾಕಮ್ಮ ಅದ್ರಲ್ಲಿ. ಸೊ ಇದು ಪಪ್ಪಾಗೆ ವೀಕ್ ಇದು ಚೆನ್ನಾಗಿಲ್ಲ ಇದಂತ ಚೆನ್ನಾಗಿಲ್ಲ ನಿಮ್ಗೆ. ಈ 4 ಇದೆ. ಇದು ಮಮ್ಮಗೆ ಹಾಕು. ಒಬ್ರಿಗೆ 5 ಅಂದ್ರೆ ಇವನಿಗೆ 5 ಅವ್ರಿಗೆ 5 ನನ್ಗೆ 5 ಅಂತ ಹೇಳಿ 5. ಸೊ ಇದೊಂದು ಇದು ಯೂಸ್ ಮಾಡಿಸ್ಬಿಡ್ತೀನಿ ಬೆಳಿಗ್ಗೆ ಎದ್ದು ತಿನ್ನೋದು. ನೆಕ್ಸ್ಟ್ ಇದು ಯಾಕಪ್ಪ ಅಂತಂದ್ರೆ ಇದು ಆಕ್ಚುಲಿ ಐತಲ್ಲ ಮತ್ತೆ ನಾನು ನೀರು ನನಗೋಸ್ಕರ ಒಬ್ಳಿಗೋಸ್ಕರ ಇದು ಫಸ್ಟ್ ಮೆಂತೆ ಹಾಕ್ತೀನಿ ಬಿಡಿಚಿನಿ. ಅದಾದ್ಮೇಲೆ ಕೊತ್ತಂಬರಿ ಬೀಜ ಕೈ ಇಟ್ಕೊಳ್ಳಿ ಹಾಕು. ನೀರೆಲ್ಲ ಇದು ಮಾಡಬೇಡ. ಸೊ ಸ್ವಲ್ಪ ಕೊತ್ತಂಬರಿ ಬೀಜ. What ಕೊತ್ತಂಬರಿ ಬೀಜ means? ಬೀಜ means different. ಸೊ ಅದ ತಕ್ಷಣ ನೆಕ್ಸ್ಟ್ ಅಜ್ವೈನ್ ಇದೆ. 1 ಸೆಕೆಂಡ್ ಹಾಕು ಅಜ್ವೈನ್ ಹಾಕು. ಸೊ ಸೋಪು ಆಕ್ಚುಲಿ ಇಂಗ್ಲಿಷ್ ಅಲ್ಲಿ ಫೆನಲ್ ಅಂತಾರೆ ಬಟ್ ಕನ್ನಡದಲ್ಲಿ ಸೋಪು. ಸೊ ಅದನ್ನೊಂದು ಸ್ವಲ್ಪ ಹಾಕ. But that is too much. ಸಾಕಷ್ಟೇ. I'll mix. ವೇಟ್ 1 ಸೆಕೆಂಡ್ ಮೆಲ್ಲಗೆ. ಸೊ ಇದೆಲ್ಲ ಹಾಕಿ ನೆನೆ ಇಡ್ತೀವಿ. ಬೆಳಗ್ಗೆ ಎದ್ದ ತಕ್ಷಣ ಕುಡಿತೀವಿ. ಇಷ್ಟೆಲ್ಲ ರಾತ್ರಿ ನೆನೆ ಇಡ್ತೀನಿ. ಆಕ್ಚುಲಿ ಇವಾಗ ಆಕ್ಚುಲಿ ಗ್ಯಾಪ್ ಆಗೋಗ್ಬಿಟ್ಟಿದೆ. ಇಲ್ಲಾಂದ್ರೆ ನಾನು ಮಿಸ್ ಮಾಡದೆ ಇಡ್ತಾ ಇದ್ದೆ. ಇವಾಗ ಸ್ವಲ್ಪ ಲೇಸಿನೆಸ್ ಬಂದ್ಬಿಟ್ಟಿದೆ. ಸೊ ನಿಮ್ಗೆ ಏನಾದ್ರು ಈ ಬ್ಲಾಗ್ ಇಷ್ಟ ಆಗಿತ್ತು ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.